ಹತ್ತೂರಲ್ಲಿ ಇವರಂತ ಗಂಡ್ಯಾರಿಲ್ಲಿ, ನೀನಿದ್ದೂರಲ್ಲಿ ಇವರಂತ ಗಂಡ್ಯಾರಿಲ್ಲಿ, ಹತ್ತೂರಲ್ಲಿ ಇವನಂತ ಗಂಡ್ಯಾರಿಲ್ಲಿ. ಬಾರ ಪೋಲಿ ಪೋಲಿ ಇವನೋ, ಬಾರ ಪೋಲಿ ಪೋಲಿ ಇವನೋ. ದೂರಿನ ಜನ ದೂರಿನ ಜನ ಭೋಜನ ಜನ ಕಾರಿನ ಬನಕ ಮೋಹ. ಯಾರು ನೀನು? ನನ್ನೆದುರಿಗೆ ಸಿಗರೇಟ್ ಸತ್ತೀಯ? ನಿನ್ನೆದುರಿಗೆ ಸಿಗರೇಟ್ ಸೇದುತ್ತೇನೆ. ಈ ಸಿಗರೇಟ್ ನಿನ್ನದ ಇಲ್ಲ ನಿಮ್ಮ ಅಪ್ಪಂದ? ಸೀದಾ ಮಾತನಾಡು, ನಾನು ಯಾರು ಗೊತ್ತಾ? ಬಡ ಬಗ್ಗರಿಗೆ ಸಾಲ ಕೊಟ್ಟು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ತಿಂದು ಚಕ್ರವರ್ತಿ ಎಂದು ಹೆಸರಿಟ್ಟುಕೊಂಡು ಚಕ್ರ ಕೋಟಿ ಎಂಬ ನರಕದಲ್ಲಿ ಮೆರೆಯುತ್ತಿರುವ ರಣಹದ್ದು. ಏನಂದೆ? ರಣಹದ್ದು ಎನ್ನುವೆಯ ಕತ್ತೆ? ಬಾಯಲ್ಲಿ ನಾಲ್ಗಿನ ಹೊರ ಚಾಚಬೇಡ, ಬಾಯಲ್ಲೇ ಬಚ್ಚಿಟ್ಕೋ. ನಿನಗೆ ಸಾವು ಸಮೀಪಿಸಿದಂತೆ ಕಾಣುತ್ತದೆ. ನನ್ನೆದುರಿಗೆ ನಿಲ್ಲುವ ಗಂಡು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅಂದ ಹಾಗೆ ನಿನ್ನ ಕೆಲಸ ನಿಮ್ಮತ್ತ ಬಂಡರ ಎದೆ ಗುಂಡಿಗೆ ಗುಂಡಿಟ್ಟು ಕೊಲ್ಲುವುದೇ ನನ್ನ ಕೆಲಸ. ಹುಚ್ಚ, ಇವನ್ ಯಾರೆಂದು ತಿಳಿಯಲು ನಿಂತದ್ದೇ ನನ್ನದೇ ದಡ್ಡತನ. ಹುಚ್ಚನಿಗೆ ಬುದ್ಧಿ ಸರಿ ಇರೋದಿಲ್ಲ, ಅದಕ್ಕೆ ಮಾತನಾಡ್ತಾ ಇದ್ದಾನೆ. ಹೋಗು ಚಕ್ರವರ್ತಿ ಹೋಗು. ಆಕಾಶದಲ್ಲಿ 2 ಕಾರ್ ಮೋಡಗಳು ಅತಿ ವೇಗದಿಂದ ಬಂದು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಯಾವ ಶಬ್ದ ಹೊರಬರುತ್ತದೆಯೋ ಅದೇ ತರಹದ ಈ ಊರಲ್ಲಿ ರಾಬದುರ್ ಮತ್ತು ನೀನು ಕಾರ್ ಮೋಡಗಳು ಅಂದ ಮೇಲೆ ನೀವಿನ್ನು ಬೆಂಕಿಯಲ್ಲಿ ಬಲಿಯಾಗಿ ಪ್ರಾಣ ಬಿಡುವ ಜೀವಿಗಳು. ಮೊನ್ನೆ ಇವಳ ತಂಗಿ ಧನಲಕ್ಷ್ಮಿಯ ಶೀಲಹರಣ ಮಾಡಿದ ವಿಷಯ ಇವನಿಗೆ ತಿಳಿದಂತಿಲ್ಲ. ಧನಲಕ್ಷ್ಮಿ, ನಿನ್ನ ಜೀವನವನ್ನು ಕಾಪಾಡುವ ಶೀಲ ಎಂಬ ವಸ್ತು ಆಕಾಶದಲ್ಲಿ ಹಾರಾಡಲು ಬಿಟ್ಟ ಗಾಳಿಪಟದಂತಿತ್ತು. ಬಟ್ ಈ ಮಹೇಂದ್ರನ ಕೈಗೆ ಸಿಕ್ಕು ನೆಲಕ್ಕೆ ಬಿದ್ದು ಮಣ್ಣು ಪಾಲಾಯಿತು. ಧನಲಕ್ಷ್ಮಿ, ನೀನೇನೇ ಅಂದರು ಸೂಳೆ ಸೂಳೆ ಸೂಳೆ. ಸೌಕರತಿ ಸೌಕರತಿ ನನ್ನ ಮನದ ಮಾಲಕತಿ, ನನ್ನ ಮನದ ಮಂದರ ಬಿಟ್ಟ ಇರಲಿ. ಯಾರು? ಓಹೋ, ಚಕ್ರವರ್ತಿ. ಬನ್ನಿ ಸರ್. ಅಪ್ಪಾಜಿ ಅಪ್ಪಾಜಿ, ಸಾವುಕಾರ ಬಂದಿದ್ದಾರೆ, ಬಾರಪ್ಪ. ಓಹೋ, ನಮಸ್ಕಾರ ಸಾಹುಕಾರರಿಗೆ. ಏನು ಚಿದಾನಂದ, ಯಾಕೋ ನಮ್ಮ ಸಾಲ ತೀರಿಸುವುದನ್ನು ಮರೆತು ಬಿಟ್ಟಂತೆ ಕಾಣುತ್ತದೆ? ಹಾಗೆಂದಾದರೂ ಸಾಧ್ಯವಾದೀತೆ ಸಾಹುಕಾರ್ರಿ. ಇದೇ ವರ್ಷ ನಿಮ್ಮ ಸಾಲವನ್ನು ತೀರಿಸಬೇಕೆಂದು ಮಾಡಿದ್ದೆ. ಆದರೆ ಈ ವರ್ಷ ನನ್ನ ಮಗನ ಮದುವೆ ಮಾಡಬೇಕೆಂದುಕೊಂಡಿರುವೆ. ಅದಕ್ಕಾಗಿ ಇದೊಂದು ವರ್ಷ ಹೇಗಾದರೂ ಮಾಡಿ ತಡೆದುಕೊಳ್ಳಿ. ಸಾಧ್ಯವಿಲ್ಲ ಚಿದಾನಂದ, ಸಾಧ್ಯವಿಲ್ಲ. ನೀನು ಮದುವೆ ಗಿದುವೆ ಅನ್ನುತ್ತಾ ಹೋದ್ರೆ ನಾವು ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತದೆ. ಅದಕ್ಕೆ ನನ್ನ ಸಾಲ ಕೊಟ್ಟು ಬಿಡು. ಹಾಗೆ ಮಾಡಬೇಡಿ ಸಾಹುಕಾರ್ರಿ. ಮದುವೆ ಆಗುವನು ನಿನ್ನ ಮಗ, ಅವನನ್ನು ಎಲ್ಲಿಯಾದರೂ ಜೀತ ಇಟ್ಟು ನನ್ನ ಸಾಲ ಕೊಟ್ಟು ಬಿಡು. ಸಾಹುಕಾರ್ರಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳಿ. ಅಪ್ಪ, ಏನು ಹೇಳ್ತಾ ಇರುವಪ್ಪ? ಮದುವೆಯನ್ನು ಇದೇ ವರ್ಷ ಮಾಡಿಕೊಡ್ಬೇಕೆಂದು ಯಾರು ಏನು ನಮಗೆ ಬರೆದು ಕೊಟ್ಟಿಲ್ಲ. ಮುಂದೆ ನೋಡಿದ್ರೆ ಆಯ್ತಪ್ಪ, ಅವರ ಸಾಲವನ್ನು ಕೊಟ್ಟು ಬಿಡು. ಅಷ್ಟು ಮಾಡು. ಮಹೇಶ, ನಿನಗೇನು ತಿಳಿಯುತ್ತದೆ? ನೀನು ಸುಮ್ಮನಿರು. ಏ ಮುದಿಯ,
ನಿನಗೇನ್ ತಿಳಿಯುತ್ತದೆ? ಮೊದಲು ನೀನು ಸುಮ್ಮಿರು. ಮರ್ಯಾದೆಯಿಂದ ನನ್ನ ಹಣ ನನಗೆ ಕೊಟ್ಟು ಬಿಡು. ಚಕ್ರವರ್ತಿ, ಮರ್ಯಾದೆಯಿಂದ ಮಾತನಾಡು. ನೀನು ನಮಗೆ ಹಣ ಕೊಡಬೇಕಾದ್ರೆ ಪುಕ್ಕಟ್ಟಿನಲ್ಲಿ ಕೊಟ್ಟಿಲ್ಲ, ಸಾಲದ ರೂಪದಲ್ಲಿ ಕೊಟ್ಟು ಬಡ್ಡಿ ಅಂತ ಲೆಕ್ಕ ತೆಗೆದುಕೊಳ್ಳಿವೆ. ಲೇ ಹರಾಮ್ ಕೋರ್ ನನ್ನ ಮಗನೇ, ಅದೇನೇ ಆಗಲಿ ಇಂದು ನನ್ನ ಹಣ ನನಗೆ ಬೇಕೇ ಬೇಕು. ಕೊಡದಿದ್ದರೆ ಏನು ಮಾಡ್ತೀಯಾ? ಲೇ ಕತ್ತೆ, ಒತ್ತು ವಸೂಲು ಮಾಡುವಷ್ಟು ದಮ್ಮು ನನ್ನಲ್ಲಿದೆ. ಚಕ್ರವರ್ತಿ, ನಿನ್ನಂತವನಿಗೆ ನಾನು ಲೇ ಎಂದು ಕರೆದರೆ ನಿನ್ನ ಮರ್ಯಾದೆ ಮಣ್ಣು ಪಾಲಾಗಿತ್ತು, ಅದು ಸರಿಯಲ್ಲ. ಲೇ ಸೊಕ್ಕಿನ ಕೂಣಿ, ನೀನಾಡುವ ಒಂದೊಂದು ಮಾತು ಕೇಳಿದರೆ ಯಾವುದೋ ಪುಡಾರಿ ವಂಶದವರಿಗೆ ಹುಟ್ಟಿದವರ ತನ್ನ ಮಾತನಾಡ್ತೀನಿ. ಏ ಚಕ್ರವರ್ತಿ, ಏನಂದೆ? ಮುಚ್ಚು ಬಾಯಿ ಮುಟ್ಟಾಳ, ಎಲುಬಿಲ್ಲದ ನಾಲಿಗೆ ಎಂದು ಬಾಯಿಗೆ ಬಂದಂತೆ ಬೊಗಳುವೆಯಾ? ಲೇ ನನಗೆ ಲೇ ಎಂದಿಯಾ? ನೀನು ನೋಡ್ತಾ ಇರು ಈ ಚಕ್ರವರ್ತಿಯ ಕಾರ್ಯ ಸಾಧನೆಯನ್ನು. ನೀನು ಮದುವೆಯಾಗಿ ಸಂತೋಷದಿಂದ ಬಾಳ ನೌಕೆ ಸಂಸಾರದ ಗೂಡು ಸೇರಬೇಕೆಂದು ಮಾಡಿರುವೆ. ನಿನ್ನ ಕೈಗೆ ಕೋಳ ಹಾಕಿಸಿ ಶರಮನೆಗೆ ಸೇರಿಸದಿಲ್ಲ. ನನ್ನ ಹೆಸರು ಚಕ್ರವರ್ತಿನೇ ಅಲ್ಲ. ಮಹೇಶ, ಚಿಕ್ಕಂದಿನಿಂದ ನಿನ್ನನ್ನು ತಾಯಿ ಇಲ್ಲದ ತಬ್ಬಲಿ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದೆನಪ್ಪ. ಇದೇ ಕೈಯಿಂದ ನಿನಗೆ ತುತ್ತು ಮಾಡಿ ತಿನ್ನಿಸಿದೆ. ಆದರೆ ಇದೇ ಕೈಯಿಂದ ಇವತ್ತು ನಿನ್ನ ಕೆನ್ನೆಗೆ ತಟ್ಟಿಬಿಟ್ಟೆನಪ್ಪ, ತಟ್ಟಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡು ಮಗು, ನನ್ನನ್ನು ಕ್ಷಮಿಸಿ ಬಿಡು. ಅಪ್ಪ ಅಪ್ಪ, ನನ್ನನ್ನು ನೀನು ಹೊಡೆಯದೆ ಮತ್ತಾರು ಹೊಡೆಯಬೇಕಪ್ಪ? ನನಗೆ ನೀನು ಹೊಡೆದಿದ್ದಕ್ಕೆ ಮನಸ್ಸಿಗೆ ನೋವಾಗಲಿಲ್ಲ. ಆ ಕೆಟ್ಟ ವಿಷಯ ಅಂತ ಮಾತನಾಡಿದ್ದಕ್ಕೆ ತುಂಬಾ ಕೆಟ್ಟ ಅನಿಸ್ತಪ್ಪ. ಇರಲಿ ಮಗು, ಇದೇ ರವಿವಾರ ನಿನ್ನ ಮದುವೆ ನಿಶ್ಚಯ ಮಾಡಿದೆ. ನಿನ್ನ ಗೆಳೆಯರೆಲ್ಲರಿಗೂ ತಿಳಿಸಿಬಿಡು. ಮದುವೆ ಮನೆಗೆ ಸಾಲವೆಂದು ಅಲೆದಾಡುತ್ತಿರುವ ಧನಿಕರು ಸಾಕಷ್ಟಿರುವಾಗ ಮದುವೆ ಬೇಡಪ್ಪ. ನೋಡು, ನಾನು ಎಷ್ಟು ಹೇಳ್ತೇನೋ ಅಷ್ಟೇ ಕೇಳು, ಹೆಚ್ಚಿಗೆ ಮಾತನಾಡಬೇಡ. ನಡೆ ಒಳಗೆ. ನಂಬಿದ ಗೆಳೆಯಗ ಕೈಯ ಕೊಟ್ಟಾದಿ, ಹೊಸ ಗಂಡನ ಮಡಕೊಂಡ ಗೆಳತಿ ಸಟ್ಟಾದಿ. ನಂಬಿದ ಗೆಳೆಯಗ ಕೈಯ ಕೊಟ್ಟಾದಿ, ಹೊಸ ಗಂಡನ ಮಡಕೊಂಡ ಗೆಳತಿ ಸಟ್ಟಾದಿ. ಈ ನಾಟಕದ ಕಂಪ್ನಿ ಸಾರ್ಥವಾಗಿ ಬಸವಗಣಿ 1000, ಈಶ್ವರ ಗಡಕಾರ 500, ವಿನಯ್ ಹಿರೇಮಠ 101, ಸೈದು ಸಾದ್ ನದಾಫ್ 1000, ಕುಮಾರ್ ಬಡಗೇರಿ 200, ರಾಜು ಗಸ್ತಿ ಜಮಖಂಡಿ 10,000, ನಿಂಗಪ್ಪ ಬಡೋಲ್ 1,000, ಪರುಗೌಡ ಚಿನ್ನಮಲ್ಲ 1000, ಹನುಮಂತ ಗುರವ್ 500, ನರಸಪ್ಪ ಕೊಕ್ಕನೂರು 500, ಸದಾಶಿವ ಸತ್ತಿಗೇರಿ 500, ರಾಮಪ್ಪ ಚ ಹೊನ್ನೂರು 500, ಅಶೋಕ್ ಜಾನಗೊಂಡೆ 500, ಅಡಿವಪ್ಪ ಶಿಂಗಾಡಿ 500, ಬಸು ಸೊನ್ನಾದ್ 500, ಪೈಗಂಬರ್ ಬುರಾನ್ ಸಾಬ್ ಶೇಖ್ 500, ಲಾಡ್ ಸಾಬ್ ಶೇಖ್ 500, ರಾಜ್ ಲೈಟ್ ಡೈರೆಕ್ಟರ್ 500, ವಿಠ್ಠಲ ಮಾಳಿಗೆ 200, ಸತೀಶ್ ಕಂಕನವಾಡಿ ಮೆಡಿಕಲ್ 100, ಗುರುಪಾಲ್ ಶಿರೋ 1000, ಕುತುಬುದ್ದೀನ್ ಶೇಖ್ 200, ರಾಜು ನದಾಫ್ 1000, ಕುತುಬುದ್ದೀನ್ ಶೇಖ್ 1000, ಸಂಗನಗಡ ಚಿನ್ನಮಲ 500, ಮಹಾದೇವ್ ಶಿಂಗಾಡಿ 500, ನಾಗಪ್ಪ ಬಸಪ್ಪ ಕಂಕನವಾಡಿ 501, ಪರಸಪ್ಪ ಹೊಸೂರು 200. ಈ ಥರ ಕೊಟ್ಟಂಥ ಮಹಿಳೆಯರಿಗೆ ತುಂಬ ಆಭಾರಿಯಾಗಿದ್ದೀನಿ. ನಾಲ್ಕು ವರುಷದಿಂದ ನಾನೀ ನಿನ್ನ ಗೆಳಿತಾನ, ನನ್ನ ಮನಸ್ಸ ಎಂದೈತಂತ ನೀನು ತಿಳ್ಕೊಂಡಿಲ್ಲೇನ. ಗಿಳಿ ಹಂಗ ಬಂದ ಅನ್ನ ಕಚ್ಚಿ ತಿಂದ
ಬಂದಾಕಿ ನೀನ ಗುಣ ತಿಳಕೊಂಡ್ರು ಬಿಟ್ಟ ವಾದಿ ನನ್ನ ಗೆಳೆತನ ನೋಡಿ ನನ್ನ ಬಡಿತನ ಆತ ಏನ ಅವಮಾನ ಸಿಕ್ಕ ದೊಡ್ಡ ಒಗತನ ಮನಸ್ಸ ಬದಲಾತೇನ. ಸತ್ಯಪ್ಪ ನಾಟಿಕರ್ 1000, ಕಾಸಿಂ ಶೇಖ್ ಸಾಕಿನ್ ತುಂಗಳು 200 ಈ ರೀತಿ ಕೊಟ್ಟಂತ ಮೈನರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ಅದರಂತೆ ಮೀರಾ ಸಾಬ್ ಶೇಖ್ 200 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ತುಂಬಾ ಆಭಾರಿಯಾಗಿದೆ. ತಂದಿ ತಾಯಿ ಇಲ್ಲದ ನನ್ನ ನಾಥ ಜೀವನ ಅವನು ಇಲ್ಲ ನೀನು ಸಿಗಲಿಲ್ಲ ಕುಂತಾಳತೇನ. ಈ ಕಂಪ್ನಿ ಸಾರ್ಥವಾಗಿ ಮಲ್ಲು ಬಿರಾದರ್ ಅವರು 500 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ಕೊಟ್ಟಂತ ಮೈನರ್ಗೆ ತುಂಬಾ ತುಂಬಾ ಆಭಾರಿಯಾಗಿದ್ದೀನಿ. ನಂಬಿದ ಗೆಳೆಯಗ ಕೈಯ ಕೊಟ್ಟಾರಿ ಹೊಸ ಗಂಡನ ಮಡಕೊಂಡ ಗೆಳತಿ ಸಟ್ಟಾರಿ. ನಂಬಿದ ಗೆಳೆಯಗ ಕೈಯ ಕೊಟ್ಟಾರಿ ಹೊಸ ಗಂಡನ ಮಡಕೊಂಡ ಗೆಳತಿ ಸಟ್ಟಾರಿ. ನಾನು ಕೊಡಿಸಿದ ಚಾಳ ಬಲಿಯ ನೀನು ಬಿಚ್ಚಿಟ್ಟಿ ನಿನ್ನ ಮರೆಯುವುದು ಇಲ್ಲ ಅಂತ ಕರ ಮುಟ್ಟಿದ್ದೆ. ಹೊಸ ಮಲಗಿದ್ದಗಿ ನಮ್ಮ ಊರಗಸಿ ದಾಟಿರಿ ನಂಬಿದ ಗೆಳೆಯಗ ಕೈಯ ಕೊಟ್ವಾದಿ. ಬಡತನ ಬಂದ ಕಾರಣ ನೀ ನನ್ನ ಬಿಟ್ಟ ಹೋಗಾಕ ಮೊದಲ ಪ್ರೀತಿ ಮಾಡಗ ನಾಚಿಕೆ ಬರಲಿಲ್ಲೇನ. ಯಪ್ಪ ಸಾವುಕಾರ ಅಲ್ರಿ ಸಾವುಕಾರ ಬಂದಿನ್ರಿ. ಸಾವುಕಾರ ಬೇಕಾಗಿಲ್ಲ ನನಗೆ. ಮೂಲಂಗಿ ಎಲ್ಲಿ ಹೋಗಿದ್ದಾಳೆ? ಮೂಲಂಗಿರಿ ಹಾಕಿರಿ ಹರಿಗಾಡ್ಕೊತ ಹೋಗ್ಯಾಡ್ರಿ. ಚಟ್ನಾರ ಮಂದಿ ನೋಡಿ ಹರಿಗಾಡ್ಕೊತ ಹೋಗ್ಯಾಡ್ರಿ. ಏ ಬೆನ್ನ ಮೇಲೆ ಹೋಗಿತ್ತೀನಿ ಮಗನ ನೀನು. ಹರಿಗಡಕ್ಕೆ ಏನ್ ಮಾಡಕ್ ಹೋಗಿಲ್ಲ. ಎಲ್ಲೆದಾಳ ಕರ್ಸಕ್ಕೆ ಬಿಡಬೇಡ. ಅವ್ನು ಹದ್ದಿ ಸಾಕ ನಾ ನೀ ಅದಿಯ ನಾ ನಮ್ಮ ಸಾವುಕಾರ ಮಾಡಿದ್ದು ನೋಡಿ. ಅಲ್ಲ ಚರ್ಲಿ ಗೊತ್ತಾಯ್ತಾ? ಸಾವುಕಾರ ಬರ್ಲಿ ಸಾವುಕಾರ ಈಕಿ ನಿಮ್ಮ ಅರಿಬಿ ಹಾಕೊಂಡ ಸಿಗರೇಟ್ ಹಚ್ಚಿ ದಿಮಾಕ ಮಾಡಿ ಅಂತ ಹೇಳ್ತ ನೋಡು. ಮತ್ತೆ ಬೇಡ ಬೇಡ ಚರ್ಲಿ ನೀನು ಕೈ ಮುಗಿತಾನ ಮಾರಯ್ಯ. ಹಂಗಿಲ್ಲ ನೀ ಸಾವುಕಾರ ಹೇಳಿದ ನಾನು ರೇಪ್ ಮಾಡಿ ಹೋಗಿತ ನಾವು. ಕೈ ಮುಗಿತಾನ ನೀ ಹೆಂಗ್ ಹೇಳ್ತಿಲ್ಲ ನಾ ಹಂಗೆ ಕೇಳ್ತೀನಿ. ಅದ್ರ ಸಾವುಕಾರ ಮುಂದ್ ಮಾತ್ರ ಹೇಳ್ಬೇಡ. ಆದ್ರ ಸದ್ ಅಡ್ನಾಗಾರ ಈ ನಡನು ಬ್ಯಾಡ. ಒಂದ್ ಹಾಡ ಹಾಡೋನು ಇದೇನು ಆಡೋದ್ ಬ್ಯಾಡ. ಎದಕ್ಕ ಬಿಡಾಗಾರ ಹೌದಲ್ಲ ಬರಂತ ಮದುವೆ ಮಾಡಿಸ್ತು ನೋಡ್. ಮತ್ತ ಏ ಮಾವ ನೀ ಹೆಂಗಂತ ನಡಿ ಹಂಗಂದ್ರ ಮಾವ ಸಾವುಕಾರ ಬರ್ಮಟ ಹೋಗಿ ಅಂತ ಹಿಂಗಂತೇವ ಬಾ ಮಾವ ಮತ್ತೆ ಹೇಳ್ತೀನಿ ಕೇಳ ಚಿನ್ನ ಕಡಿ
ಇನ್ನ ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಗೆಳತಿ ಹಾಜರಕ್ಕಿನ ನಾ ಯಾವ ದಿನ ಮೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ವಿ ತರ್ತನ ನಾ ಯಾವ ದಿನ ಮೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ವಿ ತರ್ತನ ಗೆಳತಿನಿ ಗೆಳತಿನ ತಡಿಯಿನ ಸ್ವಲ್ಪ ದಿನ ಗೆಳತಿನಿ ಗೆಳತಿನ ತಡಿಯಿನ ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಗೆಳತಿ ಹಾಜರಕ್ಕಿನ ನಾ ಯಾವ ದಿನ ಬೇಲ ಮೇಲ ಹೊರಗೆ ಬರ್ತೇನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ವಿ ತರ್ತನ ನಾ ಯಾವ ದಿನ ಬೇಲ ಮೇಲ ಹೊರಗೆ ಬರ್ತೇನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ವಿ ತರ್ತನ ಮಂದಿ ಮಾಡಿ ಹೋದ್ರು ನಂಗ ಬಾರನ ಹುಡುಗಿ ನಿನ್ನ ಮಾಡಿದಕ್ಕ ನಾನು ಪ್ಯಾರನ ನಿನ್ನ ಮಡಿಯತಿದ್ದೆ ನೋಡಿ ನಿನ್ನ ಗಾಡಿ ಹಾರನ ಗೊತ್ತಾಗಲ್ಲ ಕೈದು ಒಂದ ಕಾರಣ ನಿನ್ನ ಮನಿ ಮಂದಿ ಮಾಡಿ ಹೋದ್ರು ನಂಗ ಬಾರನ ಹುಡುಗಿ ನಿನ್ನ ಮಾಡಿದಕ್ಕ ನಾನು ಪ್ಯಾರನ ನಿನ್ನ ಹೊಡಿಯತಿದ್ದೆ ನೋಡಿ ನಿನ್ನ ಗಾಡಿ ಹಾರನ ಗೊತ್ತಾಗಲ್ಲ ಕೈದು ಒಂದ ಕಾರಣ ಕೆಲ ನನ್ನ ಊರಾಗ ನೆರದಲ್ಲಿ ಯಾರ ಹತ್ತಿ ನೆರದೀನಿ ಮಹೇಂದ್ರ ತಾರಕಾರನ ಹತ್ತೂರಲ್ಲಿ ಇವನಂತ ಯಾರಿಲ್ಲಿ ಇವನಿದ್ದೂರಲ್ಲಿ ನೂರೆಂಟು ಏನ್ ಮಾಡಕತ್ತಿ ಮಗನ? ಚಿಕನ್ ಫ್ರೈ ಮಾಡಕತ್ತೀನಿ ಅಂತ ಹೇಳ ನೀನು. ಎಲ್ಲಿ ಮಾಡ್ದೆ? ಹೇಳಲು ನಾಚಿಕೆ ಆಗುವುದಿಲ್ಲವೇ? ಹೋಗು ಚಿಕನ್ ಫ್ರೈ ಮಾಡು. ಸಾವುಕಾರ ನಾವು ಒಂದು ಮಾಡಕತ್ತಿದ್ರಿ ಲೆಗ್ ಪೀಸ್ ಸಿಗೋಲ್ದಾಗಿತ್ರಿ ಅದಕ್ಕೆ ಲೇಟ್ ಆತ್ರಿ. ಲೇ ತಲೆಟ ಸಾಕು ಒಳಗೆ ನಡಿ. ಆಯ್ತ್ರಿ ಸಾವುಕಾರ ನನ್ನ ಬರ್ತೀನಿ. ಚಾರ್ಲಿ ಬಾಟ್ಲಿ ಗ್ಲಾಸ್ ತೆಗೆದುಕೊಂಡು ಬಾ. ಎಷ್ಟು ಬಾಟ್ಲಿ ತರ್ಬೇಕ್ರಿ? ಒಂದೇ ಸಾಕು. ಎಷ್ಟು ಗ್ಲಾಸ್ ತರ್ಬೇಕ್ರಿ? ಒಂದೇ ಸಾಕು ಕತ್ತೆ. ಬರ್ತಪ್ರಿ. ಅಂದ್ರೆ ಹಾಕಿರ್ದ್ರಿ ನಾವು ಸ್ವಲ್ಪ ತೋತ್ರಿ ಸುಡ್ ತಗೋಬೇಡ್ರಿ. ಚಿದಾನಂದನ ಮಗ ಮಯ್ಯ ನೀನು ಮದುವೆಯಾಗುತ್ತಿರುವಿಯಾ? ನಿನ್ನ ಕೈ ಹಿಡಿದು ಬರುವ ಸತಿಯೇ ಯಾವಾಗಲಿ ಅವಳಿಗೆ ನನ್ನ ಕಾಮದ ಬಲಿ ಬೀಸಿ ನನ್ನ ಸೂಳೆಯನ್ನಾಗಿ ಮಾಡಿಕೊಂಡು ನಿಮ್ಮನ್ನು ಬೀದಿ ಪಾಲು ಮಾಡದಿದ್ರೆ ನನ್ನ ಸೇಡಿನ ಪ್ರತಿಫಲ ತೀರುವುದಿಲ್ಲ. ಅದರಂತೆ ನನ್ನನ್ನು ಪ್ರೀತಿಸಿದ ಹುಚ್ಚು ಹೆಣ್ಣು ಪ್ರಿಯಾಂಕಾ ಹುಬ್ಳಿಯಲ್ಲಿದ್ದಾಳೆ. ಇಲ್ಲಿಗೆ ಬರುತ್ತೇನೆಂದು ಫೋನ್ ಮಾಡಿದ್ದಾಳೆ. ಪ್ರಿಯಾಂಕಾ, ನೀನು ಕೋಮದ ಮೇಲೇರಿದ ಹೆಣ್ಣು, ಅದಕ್ಕಂತೆ ನಾನಿನ್ನು ನಿನ್ನ ಕೊರಳಿಗೆ ತಾಳಿ ಕಟ್ಟಿಲ್ಲ, ಕಟ್ಟುವುದೂ ಇಲ್ಲ. ಒಂದು ವೇಳೆ ತಾಳಿ ಕಟ್ಟೊಂದು ಒತ್ತಾಯ ಮಾಡಿದರೆ ಕ್ಷಣದಲ್ಲಿ ಅವನನ್ನು ಆಹುತಿ ತೆಗೆದುಕೊಳ್ಳುವೆ. ಚಾರ್ಲಿ, ನಡಲೆ ಒಳಗೆ ಹೋಗೋಣ.